ಟಾಪ್ ಕಂಡೀಷನ್ ಯೂಸ್ಡ್ ಗುಡ್ಸ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ ನಿಮ್ಗೆ ತೋರಿಸ್ತೀನಿ. ತಿರುಮಲ ಆಟೋ ಕನ್ಸಲ್ಟೆಂಟ್. ಇದು ಒಂದು ನಮ್ಮ ಮೈಸೂರು ರಿಂಗ್ ರೋಡಲ್ಲಿ ಎಂಪ್ರೋ ಹೋಟೆಲ್ ಹತ್ರನೇ ಇದೆ. ಇವರು ಪ್ರೆಸೆಂಟ್ ಸ್ಟಾಕ್ ನಾನು ನಿಮ್ಗೆ ತೋರಿಸ್ತೀನಿ. ಇವರು ಸ್ಟಾಕಲ್ಲೇ ನಿಮಗೆ ಲೇಟೆಸ್ಟ್ ಮಾಡೆಲ್ಸ್ ಸಿಗುತ್ತೆ. ಸೊ ಲೇಟೆಸ್ಟ್ ಮಾಡೆಲ್ಸನ್ನು ಸೂಪರ್ ಗುಡ್ ಕಂಡೀಷನಲ್ಲಿ ನಿಮ್ಗೆ ಇರ್ತದೆ. ಬನ್ನಿ ಹೋಗಿ ಸ್ಟಾಕ್ ನೋಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಇದು ಗುಡ್ಸ್ ವೆಹಿಕಲ್ ಯೂಸ್ಡ್ ವೆಹಿಕಲ್ಸ್ ಡೀಲರ್ಶಿಪ್ ಹೆಸರನ್ನ ಹೇಳಿ ಸರ್, ಮತ್ತೆ ಲೊಕೇಶನ್ ಹೇಳಿ ಸರ್. ಇದು ತಿರುಮಲ ಆಟೋ ಕನ್ಸಲ್ಟೆಂಟ್ ಅಂತ ನೈಸ್ ರಿಂಗ್ ರೋಡ್ ಬರುತ್ತೆ. ರಿಂಗ್ ರೋಡ್ ಅಲ್ಲಿ ಪಾಪಣ್ಣ ಲೇಔಟ್ ಮತ್ತೆ ಟೀಚರ್ಸ್ ಲೇಔಟ್ ಎದುರುಗಡೆ ಇದೆ. ಮೈಸೂರು ಬೆಂಗಳೂರು ರೋಡ್ಗೆ ಹೋಗ್ಬೇಕಾದ್ರೆ ದೇವೇಗೌಡ ಸರ್ಕಲ್ ಇಂದ ಬಂದ್ರೆ ರೈಟ್ ಸೈಡ್ ಅಲ್ಲಿ ಲೊಕೇಶನ್ ಅಲ್ಲಿ ಸಿಗುತ್ತೆ. ರೈಟ್ ಸೈಡ್ ಅಲ್ಲಿ ತಿರುಮಲ ಆಟೋ ಕನ್ಸಲ್ಟೆಂಟ್ ಅಂತ ಇದೆ. ಎಂಪ್ರೋ ಹೋಟ್ಲ್ ನಿಯರ್. ಓಕೆ, ಇದು ಯೂಸ್ಡ್ ಗುಡ್ಸ್ ವೆಹಿಕಲ್ ಸರ್. ಇದು ತುಂಬಾ ಹೆವಿಯಾಗಿ ಯೂಸ್ ಮಾಡ್ತಾರೆ. ಅದಕ್ಕೆ ನೀವು ಇದು ಕ್ವಾಲಿಟಿ ವೆಹಿಕಲ್ಸ್ ಹೆಂಗೆ ಮೇಂಟೈನ್ ಮಾಡ್ತೀವಿ ಸರ್? ಸರ್, ಕ್ವಾಲಿಟಿ ವೆಹಿಕಲ್ಸ್ ಅಂದ್ರೆ ನಾನು ಇವಾಗ ಈಗ ನಡೀತಾ 23, 22, 21, 19, 18 ಈ ತರ ಹೊಸ ವೆಹಿಕಲ್ ಅಂದ್ರೆ 23ಗೆ ನಿಯರ್ ಆಗಿರೋದು. 20, 21, 19, 18 ಅಂದ್ರೆ ಒಳ್ಳೆ ಲೋನ್ ಸಿಗ್ಬೇಕು ಕಸ್ಟಮರ್ಗೆ, ಮತ್ತೆ ಹೆಲ್ಪ್ ಆಗ್ಬೇಕು, ಮತ್ತೆ ಕ್ವಾಲಿಟಿ ಚೆನ್ನಾಗಿರ್ಬೇಕು. ನಾವು ತುಂಬಾ ಹಳೆ ವೆಹಿಕಲ್ ಹೋದಾಗ ಏನಾಗುತ್ತೆ ಅಂದ್ರೆ 10, 8, 2 ಕೆಲವು ಹೋದಾಗ 2, 5ವರೆಗೂ ಸಿಗುತ್ತೆ ಗುಡ್ಸ್ ವೆಹಿಕಲ್. ತಗೊಂಡ್ರೆ ಕಸ್ಟಮರ್ಗೆ ಅದು ತಗೊಂಡೋಗ್ತಾರೆ, ಮತ್ತೆ 2 ದಿವಸಕ್ಕೆ ಸರ್ ರಿಪೇರಿ ಅಂತಾರೆ. ಹಾಗಾಗಿ ನಾನು ಹಳೆ ವೆಹಿಕಲ್ಗಳು ಕಡಿಮೆ, ಹೊಸ ಮಾಡೆಲ್ ವೆಹಿಕಲ್ ನೇ ಕೇಳ್ತಾರೆ. ಮಾಡೆಲ್ ವೆಹಿಕಲ್ ಇಟ್ಟಿದ್ದೀನಿ. ಗಾಡಿ ಗುಡ್ ಕಂಡೀಷನ್, ಕಸ್ಟಮರ್ಗೆ ಒಳ್ಳೆ ಸರ್ವಿಸ್ ಕೊಟ್ಟಂಗಾಯ್ತದೆ, ಚೆನ್ನಾಗಿದೆ ಅಂತ ಕೊಡ್ತೀನಿ. ಓಕೆ ಸರ್, ನಾ ಕೇಳಕ್ ಮುಂಚೆ ನೀವು ಲೋನ್ ಅಂತ ಹೇಳಿದ್ರ, ಲೋನ್ ಎಲ್ಲ ನೀವೇ ರೆಡಿ ಮಾಡಿ ಕೊಡ್ತೀರಾ ಹೆಂಗೆ ಸರ್? ಸರ್, ಲೋನ್ ಅಂದ್ರೆ ಕೆಲವರು ಅವರೇ ಪರಿಚಯ ಇದ್ದು ಇದಿದ್ರೆ ತಗೋತೀನಿ ಸರ್ ನಾವೇ ಅಂತಾರೆ. ಇನ್ ಕೆಲವರು ನಮ್ಮ ಹತ್ರ ಲೋನ್ ಮಾಡ್ಕೊಡಿ ಅಂತಾರೆ. ಅವ್ರಿಗೆ ಎಷ್ಟು ಅವರು ಪೇಮೆಂಟ್ ಮಾಡಕ್ಕಾಗುತ್ತೆ ನೋಡ್ಕೊಂಡು ಡೌನ್ ಪೇಮೆಂಟ್, ಮಿಕ್ಕಿದ್ದನ್ನ ಲೋನ್ ಫೈನಾನ್ಸ್ ಅಲ್ಲಿ ಅವ್ರನ್ನ ಕರೆಸಿ ಅವ್ರ ಹತ್ರ ಮಾತಾಡಿಸಿ ನಾನೇ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಒಂದು ಮಾಲ ಸರ್. ಈಗ ನಿಮ್ ಜೊತೆ ಪ್ರೆಸೆಂಟ್ ಸ್ಟಾಕ್ ವೆಹಿಕಲ್ಸ್ ನಮ್ಮ ವ್ಯೂಸ್ ತೋರಿಸೋಣ ಸರ್, ಬನ್ನಿ ಸರ್. ಎಸ್, ಓಕೆ ಸರ್. ಇದು K18 ರಿಜಿಸ್ಟ್ರೇಷನ್ ಏಸ್ ಗೋಲ್ಡ್ ಪ್ಲಸ್ ಸರ್. ಈ ವೆಹಿಕಲ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಿ ಸರ್. ಸರ್, ಇದು 2022 ಟಾಟಾ ಎಸ್ ಗೋಲ್ಡ್ ಪ್ಲಸ್ ಅಂತ. ಇದು ಶೋರೂಮ್ ಕಂಡೀಷನ್ ಇದೆ. 22,000 ಓಡಿದೆ ಕಿಲೋಮೀಟರ್. ಮತ್ತೆ ಇದು ಲೋನು ನೆಗೋಷಿಯಬಲ್ 80% ಲೋನ್ ಆಗುತ್ತೆ. ಶೋರೂಮ್ ಕಂಡೀಷನ್ 80% ಲೋನ್ ಆಗುತ್ತೆ. ಇದು ಬಂದು ರೇಟು 490 ಹೇಳ್ತಾ ಇದ್ದೀನಿ. ಒಂದು 10,000 ರೂಪಾಯಿ ನಿಮ್ಮ ಕಡೆಯಿಂದ ಬಂದು ಒಂದು 10,000 ರುಪೀಸ್ ಡಿಸ್ಕೌಂಟ್ ಕೊಡ್ತೀನಿ. ಒಳ್ಳೆ ಕಂಡೀಷನ್ ಇದೆ, ಟೈರ್ ಇದೆ, ಎಲ್ಲ ಹೊಸ ಶೋರೂಮ್ ಕಂಡೀಷನ್ ಇದೆ ಗಾಡಿ. ಇದು ಟಾಟಾ ಎಸ್ ಗೋಲ್ಡ್ ಪ್ಲಸ್. ಈಗ ನೋಡಲ್ಲ, ಇದು ಸರ್ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ. ವೆಹಿಕಲ್ ನೋಡಕ್ಕೆ ಸೂಪರ್ ಕಂಡೀಷನ್. ಫಸ್ಟ್ ಔಟರ್ ಬಾಡಿ ಟೂರ್ ನೋಡಿ, ಬಾಡಿ ಹೆಂಗೆ ಕಂಡೀಷನ್ ಇದೆ. ಟೈರ್ಸ್ ನೋಡಿ, ಟೈರ್ಸ್ ಎಲ್ಲ ಸೂಪರ್ ಕಂಡೀಷನ್ ಇದೆ ನೋಡಿ. ಟೈರ್ ರೀಡ್ ಮಾರ್ಕ್ಸ್ ಎಲ್ಲ ನಿಮ್ಗೆ ಕಾಣಿಸ್ತದೆ. ಔಟರ್ ಬಾಡಿ ಪೇಂಟಿಂಗ್ ಎಲ್ಲ ತುಂಬ ನೀಟ್ ಆಗಿದೆ. ವೆಹಿಕಲ್ ವೆಲ್ ಮೇಂಟೈನ್ಡ್ ವೆಹಿಕಲ್. ಹಂಗೆ ರ್ಯಾಟ್ ಟೈರ್ಸ್ ನೋಡಿ, ರ್ಯಾಟ್ ಟೈರ್ಸ್ ಸೂಪರ್ ಕಂಡೀಷನ್ ಇದೆ. ಹಿಂಗೆ ಬಂದು ನೀವು ಬಾಡಿ ಫ್ರೇಮ್ ಫ್ಲೋರ್ ನೋಡ್ಬೋದು ನೋಡಿ ಹೆಂಗೆ ಇದೆ ಅಂತ. ಯಾವುದು ರಸ್ಟೋ ಡೆಂಟ್ ಮಾರ್ಕ್ಸ್ ಹೋಲ್ ಯಾವುದು ಇಲ್ಲ. ಪೇಂಟಿಂಗ್ ಎಲ್ಲ ಸೂಪರ್ ಆಗಿ ಮಾಡಿದೆ, ನೀಟಾಗಿದೆ ವೆಹಿಕಲ್. K11 ರಿಜಿಸ್ಟ್ರೇಷನ್ ಇದು ಸರ್. ಮಹೇಂದ್ರಲ್ಲಿ ಯಾವ ಮಾಡೆಲ್ ಸರ್ ಇದು? ಸರ್, ಮಹೇಂದ್ರದಲ್ಲಿ 20 ಮಾಡಲು. ಇದು ಜೀತೋ ಪ್ಲಸ್ ಅಂತ. 7.5 ಅಡಿ ತೊಟ್ಟಿ ಬರುತ್ತೆ. ಮತ್ತೆ ಹೆವಿ ವೆಹಿಕಲ್, ಜೂತೋದಲ್ಲಿ ಹೆವಿ. ಮತ್ತೆ ನೀವು 2 ಟನ್ ಹಾಕ್ಬೋದು. ಇದಕ್ಕೆ ಡೀಸೆಲ್ ಮೈಲೇಜ್ ಜಾಸ್ತಿ ಇದೆ. ಕಸ್ಟಮರ್ಗೆ ಒಳ್ಳೆ ಅನುಕೂಲ ಆಗುತ್ತೆ. 2020ನೇ ಮಾಡಲು. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ನಾನು ಇದನ್ನ 3,80,000 ಹೇಳ್ತಾ ಇದ್ದೀನಿ. ಒಂದು 10,000 ರೂಪಾಯಿ ಡಿಸ್ಕೌಂಟ್ ಮಾಡಿ 3,70ಕ್ಕೆ ಕೊಡ್ತೀನಿ ಸರ್. ಓಕೆ ಸರ್, ನಿಮಗೆ 10,000 ಅವರೇ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಈಗ ವೆಹಿಕಲ್ ಕಂಡೀಷನ್ ಹೆಂಗೆ ಇದೆ ನೋಡಲ್ಲ. ಹಂಗೆ ಔಟರ್ ಬಾಡಿ ಟೂರು. ಈ ವೆಹಿಕಲ್ಲೇ ನಿಮಗೆ ಮೈಲೇಜ್ ಚಲೋ ಸಿಗುತ್ತೆ. ಓಕೆ, ಬೆಸ್ಟ್ ಮೈಲೇಜ್ ನಿಮ್ಗೆ ಸಿಗುತ್ತೆ ನೋಡಿ. ಜೀತೋ ಪ್ಲಸ್ ಏನಿದೆ, ಜೀತೋ ಪ್ಲಸ್ ಇದು. ಟೈರ್ಸ್ ನೋಡಿ, ಟೈರ್ಸ್ ಎಲ್ಲ ಸೂಪರ್ ಆಗಿದೆ. ಹಾಗೆ ಔಟರ್ ಬಾಡಿ ಟೂರು ಎಲ್ಲ ಪೇಂಟ್ ವರ್ಕ್ ಎಲ್ಲ ತುಂಬ ನೀಟಾಗಿದೆ. ಇಲ್ಲಿ ರ್ಯಾಟ್ ಟೈರ್ಸ್ ನೋಡ್ಬೋದು. ರ್ಯಾಟ್ ಟೈರ್ಸ್ ಸೂಪರ್ ಕಂಡೀಷನ್ ಇದೆ. ಇಲ್ಲಿ ಫ್ರಂಟ್ ಟೈರ್ಸ್, ಈ ಟೈರ್ಸ್ ನೋಡ್ಬೋದು. MR ಕಂಪ್ನಿ ಟೈರ್ಸ್ ಇನ್ ಗುಡ್ ಕಂಡೀಷನ್. ಹಂಗೆ ಔಟರ್ ಬಾಡಿ ಟೂರು
ನೋಡಿ ತೊಟ್ಟಿ ಎಲ್ಲ ಸೂಪರ್ ಆಗಿದೆ, ತುಂಬ ದೊಡ್ಡದಾಗಿದೆ. KA05 ರಿಜಿಸ್ಟ್ರೇಷನ್ ಮೆಗಾ ಎಕ್ಸೆಲ್ ಏಸ್. ಸರ್ ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಸರ್ ಇದು ಮೆಗಾ ಎಕ್ಸೆಲ್ ಅಂತ ಪವರ್ ಸ್ಟ್ರೈರಿಂಗ್ ಇದು, ಮತ್ತು ಟರ್ಬೋ ಇಂಜಿನ್ ಇದೆ. ನೀವು ಹೆಚ್ಚಿನ ಲೋಡ್ ಹಾಕಿದಾಗ ಟಾಟಾ ಏಸ್ಗಿಂತ ಫೋರ್ಸ್ ಪವರ್ಫುಲ್ ಆಗಿ ಹೋಗುತ್ತೆ. ಮತ್ತು ಇದು ಫುಲ್ ಕಂಡೀಷನ್ ಗಾಡಿ. FC ಇನ್ಶೂರೆನ್ಸು ಫ್ರೆಶ್ ಆಗಿ ಮಾಡಿಸ್ಕೊಡ್ತೀನಿ. 360 ಬೀಳುತ್ತೆ. ನಿಮ್ಮ ಕಡೆಯಿಂದ ಬಂದರೆ 350ಕ್ಕೆ ನಾನು ಬಿಟ್ಕೊಡ್ತೀನಿ ಸರ್. ಓಕೆ ಫೈನ್. ಇದು ಕಸ್ಟಮರ್ ರೇಟ್ ಬಂದು 3,60,000 ಸರ್. 10,000 ಕಡಿಮೆ ಮಾಡ್ಬೋದು ಹೇಳ್ತಾರೆ. 3,50,000 ಫೈನಲ್ ಆಗ್ಬೋದು. ವೆಹಿಕಲ್ KA05 ರಿಜಿಸ್ಟ್ರೇಷನ್ ಟಾಟಾ ಏಸ್ ಮೆಗಾ ಎಕ್ಸೆಲ್. ಔಟರ್ ಬಾಡಿ ಟೂರ್ ನಾವು ನೋಡೋಣ ಹೀಗೆ. ಮತ್ತೆ ಟೈರ್ ಕಂಡೀಷನ್ ತೋರಿಸ್ತೀನಿ. ಟೈರ್ ಹೆಂಗೆ ಇದೆ, ಟೈರ್ ನೋಡ್ಬೋದು ಗುಡ್ ಕಂಡೀಷನ್ ಇದೆ. ವೆಹಿಕಲ್ ಬಾಡಿ ನೋಡಿ ಹೆಂಗೆ ಇದೆ, ತುಂಬ ನೀಟಾಗಿದೆ. ಇಂಟೀರಿಯರ್ಸ್ ನೋಡ್ಬೋದು, ಇಂಟೀರಿಯರ್ಸ್ ಸೂಪರ್ ಆಗಿದೆ. ಪೇಂಟ್ ವರ್ಕ್ ನೋಡಿ, ಪೇಂಟ್ ಎಲ್ಲ ಹಂಗೆ ಇದೆ, ಹೊಸ ಗಾಡಿ ಥರನೇ ಪೇಂಟ್ ಇದೆ. ತೊಟ್ಟಿ ಕಂಡೀಷನ್ ಸೂಪರ್ ಆಗಿದೆ. ಇಲ್ಲಿ ನೀವು ಫ್ಲೋರ್ ನೋಡ್ಬೋದು, ಫ್ಲೋರ್ ನೋಡ್ಬೋದು, ಏನು ರಸ್ಟ್ ಡೆಂಟೋ ಹೋಲ್ ಯಾವುದು ಇಲ್ಲ, ತುಂಬಾ ನೀಟಾಗಿ ವೆಲ್ ಮೇಂಟೈನ್ಡ್ ವೆಹಿಕಲ್ ಇದು. ಇಲ್ಲಿ ನೋಡಿ KA55 ರಿಜಿಸ್ಟ್ರೇಷನ್ ವೆಹಿಕಲ್ ಇದು. 55 ಮೈಸೂರು RTO ರಿಜಿಸ್ಟ್ರೇಷನ್ ಇದು. ಏಸ್ ಗೋಲ್ಡ್. ಸರ್ ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಸರ್ 2019 ಗಾಡಿ. FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಇದು ಒಳ್ಳೆ ಮೈಲೇಜ್ ಇದೆ. ಗಾಡಿ ಕಂಡೀಷನ್ ಇದೆ. ಕಸ್ಟಮರ್ಗೆ ಬಾಡಿ ಹೈಟ್ ಇದೆ, ಹೆಚ್ಚಿನ ಲೋಡ್ ಹಾಕ್ಬೋದು, ಮತ್ತು 2 ಟನ್ ಹಾಕ್ಬೋದು. ಇದು ಕಸ್ಟಮರ್ಗೆ ಒಳ್ಳೆ ಸರ್ವಿಸ್ ಕೊಡುತ್ತೆ. ನಾವು ಕಸ್ಟಮರ್ಗೆ ಇದು 3,60,000 ಹೇಳ್ತಾ ಇದ್ದೀನಿ. ಒಂದು 10,000 ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ. ಓಕೆ ಸರ್, ಈಗ ಹೇಳಿದ ರೇಟಲ್ಲಿ ಎಲ್ಲ ನಿಮ್ಗೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಯಾವುದೋ ಫೈನಲ್ ಅಲ್ಲ, 10,000 ಅವರೇ ನಿಮ್ಗೆ ಡಿಸ್ಕೌಂಟ್ ಸಿಗ್ಬೋದು. ಬನ್ನಿ ಈಗ ಔಟರ್ ಬಾಡಿ ಟೂರ್ ನಿಮ್ಗೆ ತೋರಿಸ್ತೀನಿ. ವೆಹಿಕಲ್ ಕಂಡೀಷನ್ ಹೆಂಗೆ ಇದೆ ನೀವು ನೋಡ್ಬೋದು. ಟೈರ್ಸ್ ನೋಡಿ ಸೂಪರ್ ಆಗಿದೆ. ಟೈರ್ಸ್ ಅಪೋಲೋ ಕಂಪನಿ ಟೈರ್ಸ್. ಫ್ರಂಟ್ ಟೈರ್ಸ್ ನೋಡಿ ಎಲ್ಲ ರೀಡ್ ಮಾರ್ಕ್ಸ್ ಎಲ್ಲ ನಿಮ್ಗೆ ಸೂಪರ್ ಆಗಿದೆ. ಮತ್ತೆ ಬೌಡಿ ಔಟರ್ ಬಾಡಿ ನೋಡಲ್ಲ, ಪೇಂಟ್ ವರ್ಕ್ ನೋಡೋದು, ಪೇಂಟ್ ಜಾಬ್ ಎಲ್ಲ ತುಂಬ ನೀಟಾಗಿದೆ. ರ್ಯಾಟ್ ಟೈರ್ಸ್ ನೋಡಿ, ರ್ಯಾಟ್ ಟೈರ್ಸ್ ಆಲ್ಮೋಸ್ಟ್ ಹೊಸ ಟೈರ್ಸ್ ಕಂಡೀಷನ್ ಇದೆ. ರ್ಯಾಟ್ ಟೈರ್ಸ್ ನೋಡಿ, JK ಕಂಪನಿ ಟೈರ್ಸ್. ಇಲ್ಲಿ ನೋಡಿ, ಇಲ್ಲಿ ಫ್ಲೋರ್ ನೋಡಬಹುದು, ತೊಟ್ಟಿ ಫ್ಲೋರ್ ನೋಡಿ, ಪೇಂಟ್ ಎಲ್ಲ ಸೂಪರ್ ಆಗಿದೆ. ಏನು ರಸ್ಟ್ ಇಲ್ಲ, ಡೆಂಟ್ ಮಾರ್ಕ್ಸ್ ಇಲ್ಲ, ಹೋಲ್ ಇಲ್ಲ, ತುಂಬ ಮೇಂಟೈನ್ ಸೂಪರ್ ಆಗಿದೆ. KA09 ರಿಜಿಸ್ಟ್ರೇಷನ್. ಇದನ್ನು ಮೈಸೂರು RTO ರಿಜಿಸ್ಟ್ರೇಷನ್ ವೆಹಿಕಲ್. ಇಂಟ್ರಾ V10 ಟಾಟಾ ಇದು. ಸರ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಿ ಸರ್. ಸರ್ ಇದು ಟಾಟಾದು V10 ಅಂದ್ಬಿಟ್ಟು ಇದು 10 ಜಾಸ್ತಿ ಹಾಕ್ಬೋದು, ಮತ್ತು ಮೈಲೇಜು ಚೆನ್ನಾಗಿದೆ. ಗಾಡಿ ಕಂಡೀಷನ್ ಆಗಿದೆ. ಇದರಲ್ಲಿ V30, 50ವರೆಗೂ ಬಿಟ್ಟಿದ್ದಾರೆ. ಇದು 10. ಮತ್ತು ಗಾಡಿ ಕಂಡೀಷನ್ ಇದೆ. ಟೈರ್ ಟ್ಯೂಬ್ ಎಲ್ಲ ಶೋರೂಮ್ ಕಂಡೀಷನ್ ಇದೆ. 2021 ಗಾಡಿ. ಇದು 490 ಹೇಳ್ತೀವಿ. ನಮ್ಮ ಕಡೆಯಿಂದ ಬಂದರೆ 480ಕ್ಕೆ ಬಿಟ್ಕೊಡ್ತೀವಿ. ಓಕೆ ಸರ್, ಹೇಳಿದ ರೇಟ್ ಯಾವುದು ಫೈನಲ್ ಅಲ್ಲ. ಮಿನಿಮಮ್ ನಿಮಗೆ 10,000 ಅವರೇ ನಿಮ್ಗೆ ಡಿಸ್ಕೌಂಟ್ ಸಿಗ್ಬೋದು. ಹಾಗೆ ಔಟರ್ ಬಾಡಿ ಟೂರ್ ನಿಮ್ಗೆ ತೋರಿಸ್ತೀನಿ ನೋಡಿ. KA09 ಮೈಸೂರು RTO ಫಸ್ಟ್ RTO ರಿಜಿಸ್ಟ್ರೇಷನ್ ಇದು. KA09 ಇದು. ಹಾಗೆ ಔಟರ್ ಬಾಡಿ ಟೂರ್ ನೋಡಲ್ಲ. ಟೈರ್ಸ್ ನೋಡಿ, JK ಕಂಪನಿ ಟೈರ್ಸ್. ಓಕೆ ಗುಡ್ ಕಂಡೀಷನ್ ಇದೆ. ಬಾಡಿ ಎಲ್ಲ ತುಂಬ ನೀಟಾಗಿದೆ. ಒಳಗಡೆ ಇಂಟೀರಿಯರ್ಸ್ ನಿಮ್ಗೆ ತೋರಿಸ್ತೀನಿ ಹೆಂಗೆ ಇದೆ. ಸೀಟ್ ಕಂಡೀಷನ್ ನೋಡಿ, ಎಲ್ಲ ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ನೀಟಾಗಿ ವೆಲ್ ಮೇಂಟೈನ್ಡ್ ವೆಹಿಕಲ್ ಇದು. ಪೇಂಟ್ ಎಲ್ಲ ನೋಡಿ, ಪೇಂಟ್ ಎಲ್ಲ ಅಷ್ಟು ಸೂಪರ್ ಆಗಿದೆ. ಎಲ್ಲಿ ರಸ್ಟೋ ಏನು ಕಾಣಿಸ್ತಿಲ್ಲ. ರ್ಯಾಟ್ ಟೈರ್ಸ್ ನೋಡ್ಬೋದು. ರ್ಯಾಟ್ ಟೈರ್ಸ್ ಸೂಪರ್ ಕಂಡೀಷನ್ ಇದೆ, ತುಂಬ ನೀಟಾಗಿ ಕಂಡೀಷನ್ ಇದೆ. KA09 ರಿಜಿಸ್ಟ್ರೇಷನ್. ಇಲ್ಲಿ ತೊಟ್ಟಿ ನೋಡಿ ಕಂಡೀಷನ್ ಹೆಂಗೆ ಇದೆ ಅಂತ. ಯಾವುದು ಫ್ಲೋರ್ ನೋಡಿ, ಯಾವುದು ಡೆಂಟ್ ರಸ್ಟ್ ಮಾರ್ಕ್ಸ್ ಇಲ್ಲ, ಡೆಂಟ್ ಇಲ್ಲ, ಯಾವುದು ಹೋಲ್ಸ್ ಏನೂ ಆಗಿಲ್ಲ. ತುಂಬ ನೀಟಾಗಿದೆ ವೆಹಿಕಲ್. KA15 ರಿಜಿಸ್ಟ್ರೇಷನ್ ಇದು. ಏಸ್ HT ಅಂತ ಇದೆ. ಸರ್ ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಸರ್ 13 ಮಾಡಲು, FC ಇನ್ಶೂರೆನ್ಸ್ ಫ್ರೆಶ್. 140 ಹೇಳ್ತಾ ಇದ್ದೀನಿ. ಹೆಚ್ಚು ಕಮ್ಮಿ ಆಯ್ತಿದೆ ಸರ್. ಗಾಡಿ ಕಂಡೀಷನ್ ಇದೆ. ಟೈರ್ ಎಲ್ಲ ಓಕೆ, ಇಂಜಿನ್ ಎಲ್ಲ ಓಕೆ, ಬಾಡಿ ಲೈನ್ ಎಲ್ಲ ಓಕೆ. ಓಕೆ ಬೈ. ಇದು ಈ ವೆಹಿಕಲ್ ನೋಡೋಣ. ಬಜೆಟ್ ವೆಹಿಕಲು 145 ಹೇಳ್ತಾರೆ. ನೆಗೋಷಿಯಬಲ್, ಯಾವುದು ಫೈನಲ್ ಇಲ್ಲ. ಓಕೆ ಫಸ್ಟ್ ಹಂಗೆ ಔಟರ್ ಬಾಡಿ ಟೂರ್ ನಿಮ್ಗೆ ತೋರಿಸ್ತೀನಿ. ವೆಹಿಕಲ್ ಕಂಡೀಷನ್ ನೀವು ನೋಡ್ಬೋದು. ಟೈರ್ಸ್ ಎಲ್ಲ ನೋಡಿ ಗುಡ್ ಕಂಡೀಷನ್ ಇದೆ ಟೈರ್ಸು. ಒಳಗಡೆ ಇಂಟೀರಿಯರ್ಸು ನೀವು ನೋಡ್ಬೋದು. ತುಂಬ ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ತೊಟ್ಟಿ ನೋಡಿ ಹೆಂಗೆ ಯಾವ ಕಂಡೀಷನ್. ಪೇಂಟ್ ಎಲ್ಲ ನೋಡಿ, ಪೇಂಟ್ ಎಲ್ಲ ಸೂಪರಾಗಿದೆ. ಒಳಗಡೆ ಬಾಡಿ ಫ್ಲೋರು ನೀವು ನೋಡ್ಬೋದು ಯಾವ ಕಂಡೀಷನ್ ಇದೆ ಅಂತ. ಇಲ್ಲಿ ನೋಡಿ KA09 ಮೈಸೂರು RTO ವೆಹಿಕಲ್ ಇಲ್ಲಿ ಒಂದು ಇದೆ. ಏಸ್ ಗೋಲ್ಡ್. ಸರ್ ಹೆಚ್ಚಿನ ಮಾಹಿತಿ ಕೊಡಿ ಸರ್. ಸರ್ ಪೆಟ್ರೋಲ್ ಗಾಡಿ ಇದು. 20 ಮಾಡಲು, 380 ಹೇಳ್ತಾ ಇದ್ದೀನಿ. ಹೆಚ್ಚು ಕಮ್ಮಿ ಆಯ್ತಿದೆ. ಕಂಡೀಷನ್ ಗುಡ್ ಕಂಡೀಷನ್. ಏನು ಟಿಂಕರ್ ಪೇಂಟ್ ಏನು ಕೆಲಸ ಇಲ್ಲ. ಟೈರ್ ಗೀರ್ ಎಲ್ಲ ಚೆನ್ನಾಗಿದೆ ಸರ್. ಓಕೆ ಸರ್. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಒಂದು ಪೆಟ್ರೋಲ್ ಗಾಡಿ ಇದೆ. ಎಲ್ಲ ಚಲೋ ಇರ್ತದೆ.
ಟಾಟಾ ಏಸ್ ಗೋಲ್ಡ್ KA09 ರಿಜಿಸ್ಟ್ರೇಷನ್ ಮೈಸೂರು RTO ಅದು. ಹಾಗೆ ಔಟರ್ ಬಾಡಿ ಟೂರ್ ವೆಹಿಕಲ್ ನೋಡೋಣ ಹಂಗೆ ಯಾವ ಕಂಡೀಷನ್ ಇದೆ ಅಂತ. ಟೈರ್ಸ್ನ ನೋಡಿ, ಟೈರ್ ಕಂಡೀಷನ್ ನೋಡಿ ಸೂಪರಾಗೇ ಇದೆ, ರೀಡ್ ಮಾರ್ಕ್ಸ್ನ ಇದೆ. ಹಾಗೆ ಔಟರ್ ಬಾಡಿ ಟೂರು, ಬಾಡಿ ಎಲ್ಲ ಸೂಪರ್ ನೀಟಾಗಿದೆ. ಪೇಂಟ್ ಎಲ್ಲ ಅವಳೆ ಹೊಸ ಪೇಂಟ್ ಥರ ಅದು ಶೋರೂಮ್ ಕಂಡೀಷನ್ ಇದೆ ವೆಹಿಕಲು. ಇಲ್ಲಿ ನೋಡಿ ಫ್ಲೋರ್ ನೋಡಿ, ಫ್ಲೋರ್ ಹೆಂಗೆ ಇದೆ ಅಂತ. ಪೇಂಟ್ ವರ್ಕ್ಲ ನೋಡಿ, ಯಾವುದು ರಸ್ಟ್ ಏನು ಕಾಣಿಸ್ತಲ್ಲ, ಡೆಂಟ್ ಮಾರ್ಕ್ಸ್ ಯಾವುದಿಲ್ಲ, ತುಂಬ ನೀಟ್ ವೆಲ್ ಮೇಂಟೈನ್ ವೆಹಿಕಲ್ ಅದು. KA53 ರಿಜಿಸ್ಟ್ರೇಷನ್ ಏಸ್ ಗೋಲ್ಡ್. ಸರ್ ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. 18 ಮಾಡಲಿ ಇದು, FC ಇನ್ಸೂರೆನ್ಸ್ ಫ್ರೆಶ್, ಸೆಕೆಂಡ್ ಓನರು, 3.5 ಹೇಳ್ತಾ ಇದ್ದೀನಿ ಸರ್. ಹೆಚ್ಚು ಕಮ್ಮಿ ಆಯ್ತದೆ, ಎಲ್ಲ ಟೈರ್ ಎಲ್ಲ ಬಾಡಿ ಲೈನ್ ಎಲ್ಲ ಓಕೆ ಸರ್, ಬನ್ನಿ. ಓಕೆ, 3.5 ಹೇಳ್ತಾರೆ, 3,50,000 ಹೇಳ್ತಾರೆ. ನೆಗೋಷಿಯಬಲ್, ಖಂಡಿತ ನಿಮ್ಗೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಹಾಗೆ ಫಸ್ಟ್ ಔಟರ್ ಬಾಡಿ ಟೂರ್ ಹೆಂಗೆ ನೋಡலாம். ವೆಹಿಕಲ್ ಕಂಡೀಷನ್ ನೋಡಿ, ಟೈರ್ಸ್ ಫ್ರಂಟ್ ಟೈರ್ಸ್ ನೋಡ್ಬೋದು, ಎಲ್ಲ ಟೈರ್ಸ್ ಸೂಪರ್ ಕಂಡೀಷನ್, MRF ಕಂಪನಿ ಟೈರ್ಸು. ಒಳಗಡೆ ಇಂಟೀರಿಯರ್ಸ್ ನೋಡೋದು, ಬಾಡಿ ಹೆಂಗೆ ಇದೆ ಒಳಗಡೆ ನೋಡಿ ಇಂಟೀರಿಯರ್ಸು. ಮತ್ತು ಇಲ್ಲಿ ನೋಡಿ ನಿಮಗೆ ಟಾರ್ಪುಲಿನು ಇಲ್ಲಿ ಅಟ್ಯಾಚ್ ಮಾಡಿದ್ದಾರೆ. ಟಾರ್ಪುಲಿನು ಇದೆ, ನಿಮಗೆ ಮಳೆ ಬಂದ ನೀರು ಒಳಗಡೆ ಏನೋ ಎಂಟರ್ ಆಗಲ್ಲ. ಟಾರ್ಪುಲಿನು ಅಟ್ಯಾಚ್ ಮಾಡಿದ್ದಾರೆ. ರ್ಯಾಟ್ ಟೈರ್ ಕಂಡೀಷನ್ ನೋಡಿ, ರ್ಯಾಟ್ ಟೈರ್ಸ್ ಗುಡ್ ಕಂಡೀಷನ್ಲೇ ಇದೆ. ಇಲ್ಲಿ ನೋಡಿ ಬಾಡಿ ಫ್ಲೋರ್ ನೋಡಿ ಕ್ಲೀನ್ ಆಗಿದೆ, ಏನು ರಸ್ಟ್ ಡೆಂಟ್ ಮಾರ್ಕ್ಸ್ ಯಾವುದು ಇಲ್ಲ, ತುಂಬ ನೀಟಾಗಿದೆ. ಪೇಂಟಿಂಗ್ ಇದೆ ಮತ್ತು ಟಾರ್ಪುಲಿನ್ ಹಾಕಿದ್ದಾರೆ ನೋಡಿ. KA12 ರಿಜಿಸ್ಟ್ರೇಷನ್ ಇದು ಈ ವೆಹಿಕಲ್. ಜಿಪ್ ಸರ್, ಜಿಪ್ಪಲ್ಲಿ ಯಾವ ಮಾಡಲ್ ಸರ್ ಇದು? 17 ಮಾಡಲು, ಸೆಕೆಂಡ್ ಓನರು, FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್. 1.60 ಹೇಳ್ತಾ ಇದ್ದೀನಿ, ಹೆಚ್ಚು ಕಮ್ಮಿ ಆಯ್ತದೆ ಸರ್. ಎಲ್ಲ ಗುಡ್ ಕಂಡೀಷನ್, ಟೈರ್ ಗೀರ್ ಎಲ್ಲ ಬಾಡಿ ಲೈನ್ ಎಲ್ಲ ಓಕೆ. ಇಲ್ಲಿ ನೋಡಿ 1.60 ಹೇಳ್ತಾರೆ, 1,60,000 ನೆಗೋಷಿಯಬಲ್. ಹಾಗೆ ಔಟರ್ ಬಾಡಿ ಟೂರ್ ನೋಡೋಣ ವೆಹಿಕಲ್ ಯಾವ ಕಂಡೀಷನ್ ಇದೆ ಅಂತ. ಟೈರ್ಸ್ ನೋಡಿ, ಟೈರ್ಸ್ ಎಲ್ಲ ಸೂಪರ್ ಕಂಡೀಷನ್ ಇದೆ. ಒಳಗಡೆ ಸೀಟ್ ಎಲ್ಲ ನೋಡ್ಬೋದು, ಸೀಟ್ ಎಲ್ಲ ಸೂಪರ್ ಕಂಡೀಷನ್ ಇದೆ, ವೆಲ್ ಮೇಂಟೈನ್ಡ್ ವೆಹಿಕಲ್. ಹಾಗೆ ಔಟರ್ ಬಾಡಿ ಟೂರು 1,60,000 ಕೋಟಿಂಗ್ ಪ್ರೈಸ್ ಇದು. ನೆಗೋಷಿಯಬಲ್ 1.60 ಹೇಳ್ತಾರೆ, ನೆಗೋಷಿಯಬಲ್. ರ್ಯಾಟ್ ಟೈರ್ಸ್ ಗುಡ್ ಕಂಡೀಷನ್ ಇದೆ. ಹಾಗೆ ನೋಡಿ ಇಲ್ಲಿ ಫ್ಲೋರ್ ಎಲ್ಲ ನೋಡಿ, ಏನು ರಸ್ಟ್ ಮಾರ್ಕ್ಸ್ ಎಲ್ಲ, ಪೇಂಟ್ ಎಲ್ಲ ಹಾಕಿದ್ದಾರೆ, ಪೇಂಟ್ ಎಲ್ಲ ನೀಟಾಗಿದೆ. KA55 ರಿಜಿಸ್ಟ್ರೇಷನ್, ಇದನ್ನು ಮೈಸೂರು RTO, ಹೊಸ RTO. KA55 ರಿಜಿಸ್ಟ್ರೇಷನು. ಸರ್ ಏಸಲ್ಲಿ ಯಾವ ಮಾಡಲ್ ಸರ್ ಇದು? ಸರ್ ಮೈಸೂರು ಸೆಕೆಂಡ್ ಓನರು, 15 ಮಾಡಲು, 2.70 ಹೇಳ್ತಾ ಇದ್ದೀವಿ, ಹೆಚ್ಚು ಕಮ್ಮಿ ಕೊಡ್ತೀನಿ. FC ಇನ್ಸೂರೆನ್ಸ್ ಫ್ರೆಶ್, 4 ಟೈರ್ ಚೆನ್ನಾಗಿದೆ ಸರ್. ಬಾಡಿ ಲೈನ್ ಏನು ಮಾತಾಡೋಂಗಿಲ್ಲ, ಇಂಜಿನ್ ಎಲ್ಲ ಓಕೆ ಸರ್. ಓಕೆ ಫೈನ್. ಈಗ ನೋಡೋಣ, ಖಂಡಿತ ಈಗ ಹೇಳಿದ ರೇಟ್ ಯಾವುದು ಫೈನಲ್ ಇಲ್ಲ, ನಿಮ್ಗೆ ಒಂದು 5,000-10,000 ಕಡಿಮೆ ಮಾಡಿ ಕೊಡ್ತಾರೆ. ಔಟರ್ ಬಾಡಿ ಟೂರ್ ನೋಡ್ಬೋದು. ಟೈರ್ಸ್ ಕಂಡೀಷನ್ ನೋಡಿ, ಟೈರ್ಸ್ ಎಲ್ಲ ಚಲೋ ಇದೆ, ಓಕೆ ಗುಡ್ ಕಂಡೀಷನ್ ಟೈರ್ಸು, MRF ಕಂಪ್ನಿ ಟೈರ್ಸ್. ಒಳಗಡೆ ಇಂಟೀರಿಯರ್ಸ್ ನೋಡಿ, ಸೀಟ್ ಎಲ್ಲ ವೆಲ್ ಮೇಂಟೈನ್ಡ್ ಇದೆ. ಹಾಗೆ ಔಟರ್ ಬಾಡಿ ಟೂರ್ ಕಂಟಿನ್ಯೂ ಮಾಡೋಣ. ತೊಟ್ಟಿ ಎಲ್ಲ ನೋಡಿ, ತೊಟ್ಟಿ ಎಲ್ಲ ಪೇಂಟ್ ಎಲ್ಲ ಸೂಪರ್ ಆಗಿದೆ, ಪೇಂಟ್ ಎಲ್ಲ ನ್ಯೂ ಪೇಂಟ್ ಥರನೇ ಇದೆ. ರ್ಯಾಟ್ ಟೈರ್ಸ್ ಗುಡ್ ಕಂಡೀಷನ್ ಇದೆ, MRF ಕಂಪ್ನಿ ಟೈರ್ಸು. ಹಾಗೆ ರ್ಯಾರ್ ಬಾಡಿ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡಿ ಒಂದು ಸ್ಟೆಪ್ನಿ ಎಕ್ಸ್ಟ್ರಾ ಟೈರ್ ನಿಮ್ಗೆ ಸಿಗ್ಬೋದು, ಸ್ಟೆಪ್ನಿ ಎಕ್ಸ್ಟ್ರಾ ಇದೆ. ಫ್ಲೋರ್ ನೋಡಿ, ಫ್ಲೋರ್ ಎಷ್ಟು ನೀಟಾಗಿದೆ ನೋಡಿ, ಯಾವುದು ರಸ್ಟ್ ಮಾರ್ಕ್ಸ್ ಡೆಂಟೋ ಇಲ್ಲ ಹೋಲ್ಸ್ ಯಾವುದೂ ಇಲ್ಲ. ಪೇಂಟ್ ಎಲ್ಲ ಸೂಪರ್ ಆಗಿದೆ.